ಸ್ನೇಹಿತರೆ, ಆ್ಯಕ್ಚುಲಿ ನಾವಿವಾಗ ಮಗಳನ್ನ ಕರ್ಕೊಂಡು ಪಾರ್ಕ್ಗೆ ಬಂದಿದ್ದೀವಿ. ಸಂಜೆ 5:30 ಹತ್ತತ್ರ 6 ಗಂಟೆ ಆಗ್ತಾ ಇದೆ. ಸೊ ಇಲ್ಲೇ ಕೋರ್ಮಂಗಲದಲ್ಲಿರ್ತಕ್ಕಂಥ ಒಂದು ಪಾರ್ಕ್ಗೆ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ. ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಬನ್ನಿ ಹೋಗೋಣ. ಹಬಿ ಕೂಡ ಊರಿಂದ ಬಂದಿದ್ದ. ಆ್ಯಂಡ್ ಇವ್ರು ನೋಡಿ, ಪಾರ್ಕು ಇಲ್ಲಿದೆ. ಇದು ಪಾರ್ಕ್ ಎಂಟ್ರೆನ್ಸು. ಪಾರ್ಕ್ ಹೋಗೋಕ್ಕೂ ಮುಂಚೆ ಇಲ್ಲಿ ಐಸ್ ಕ್ರೀಮ್ ನೋಡ್ಬಿಟ್ಲು ನನ್ನ ಮಗಳು. ಫಸ್ಟ್ ಅವಳಿಗೆ ಐಸ್ ಕ್ರೀಮ್ ಬೇಕಂತೆ. ಇಲ್ಲಿ ನೋಡಿ, ಏಯ್ ಪಾರು, ಫಸ್ಟ್ ಆಟ ಆಡ್ಕೊಂಡ್ ಬರೋಣ ಬಾ, ಆಮೇಲೆ ಐಸ್ ಕ್ರೀಮ್ ತಿನ್ನುವಂತೆ. ಓಹೋ, ಏನ್ ಅರ್ಥ ಆಗ್ಬಿಡ್ತು, ಚೆನ್ನಾಗಿ ಇಷ್ಟೊಂದು ಓದ್ತಾವಳಲ್ಲ. ಪರವಾಗಿಲ್ಲ. ಐಸ್ ಕ್ರೀಮ್ ಪಾರು, ಯಾವ್ದು ಆರ್ಡರ್ ಮಾಡಿದ್ ನೀನು? ಯಾವ್ದದು ಯಾವ್ದದು ಯಾವ್ದು? ಸ್ಟ್ರಾಬೆರಿ. ಹ್ಞೂ, ಸರಿ ಬಾ, ಇವಾಗ ಹೋಗೋಣ ಒಳಗಡೆ. ಪಾರ್ಕ್ ಒಳಗಡೆ ಹೋಗೋಣ ಇವಾಗ. ಸರಿ ಬಾ. ಸೊ ಹಂಗೆ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಈ ಪಾರ್ಕು. ನೋಡ್ತಾ ಇದ್ದೀರಲ್ಲ. ಬಂದಿದೆ ನಿಕ್ಕೆ ಐಸ್ ಕ್ರೀಮ್ ತಿನ್ನಕ, ಆಟ ಆಡಕ? ಐಸ್ ಕ್ರೀಮ್ ತಿನ್ನಕ್ಕೆ. ಇವತ್ತು ಆಕ್ಚುಲಿ ನಾವಿಬ್ರು ಬ್ಯುಸಿ ಆಗಿರೋದ್ರಿಂದ ಪಾಪ ಅಭಿನ ಎಲ್ಲೂ ಕರ್ಕೊಂಡು ಹೋಗಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ಸಂಜೆ ಅಭಿನ ಪಾರ್ಕ್ ಕರ್ಕೊಂಡ್ ಬಂದಿದ್ದೀನಿ. ಆಕ್ಚುಲಿ ಕರ್ಕೊಂಡ್ ಬಂದಿರೋದು ಅಭಿನಲ್ಲ, ಪಾರುನ. ಜೊತೆಗೆ ಅಭಿನೂ ಕರ್ಕೊಂಡ್ ಬಂದ್ವಿ. ಇಲ್ಲೊಂದು ರೌಂಡ್ ಹಾಕೊಂಡು ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು, ಹಾಗೆ ಮಗಳನ್ನೂ ಇಲ್ಲೊಂದು ಸ್ವಲ್ಪ ಪ್ಲೇ ಏರಿಯಾ ಇದೆ, ಅಲ್ಲಿ ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು. ಕಾಂಕ್ರೀಟ್ ಕಾಡಲ್ಲಿ ಸ್ವಲ್ಪ ಮರಗಳೆಲ್ಲ ನೋಡ್ಬೇಕಂದ್ರೆ ನೀವು ಈ ತರ ಪಾರ್ಕ್ಗಳಿಗೆ ಬರಬೇಕು. ಅದು ಬಿಟ್ರೆ ನಿಮ್ಗೆ ಇಲ್ಲೆಲ್ಲ ಬಿಲ್ಡಿಂಗ್ಗಳು. ಇತ್ತೀಚೆಗಂತೂ ಮೆಟ್ರೋ ಕಾಮಗಾರಿ ನಡೀತಾ ಇರೋದ್ರಿಂದ ಈ ಏನು ಮರ ಗಿಡಗಳೇನಿದೆ ಎಲ್ಲಾನು ಕಟ್ ಮಾಡ್ತಾ ಇದ್ದಾರೆ. ಹೀಗೆ ಪಾರ್ಕ್ ಒಳಗಡೆ ಸ್ವಲ್ಪ ದೂರ ನಡ್ಕೊಂಡ್ ಬಂದ್ರೆ ಬಲಭಾಗಕ್ಕೆ ಪ್ಲೇ ಏರಿಯಾ ಇದೆ, ಆ್ಯಂಡ್ ಎಡಭಾಗಕ್ಕೆ ಜಿಮ್ ಆಕ್ಟಿವಿಟೀಸ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಜಿಮ್ ಆಕ್ಟಿವಿಟಿ ಮಾಡೋರೆಲ್ಲ ಜಿಮ್ ಆಕ್ಟಿವಿಟಿ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಇಲ್ಲಿ ಪ್ಲೇ ಏರಿಯಾದಲ್ಲಿ ಆಟ ಆಡ್ತಿದ್ದಾರೆ. ಯಾರು ಬೇಗ ಬೇಗ ತಿನ್ನು, ಆಟ ಆಡಕ್ ಹೋಗ್ಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಚಿಕ್ಕ ಮಕ್ಳಿಬ್ರು ಆಟ ಆಡ್ತಾವ್ರೆ. ವರ್ಕೌಟ್ ಫುಲ್ ಜಿಮ್. ನೀನ್ ವರ್ಕೌಟ್ ಮಾಡ್ಲೇಬೇಕು, ಸಣ್ಣ ಆಗ್ತೀಯ, ಚೆನ್ನಾಗಿ ವರ್ಕೌಟ್ ಮಾಡು. ಪಾರು, ಇದು ನೀನು ಆಡೋದಲ್ಲ, ಬಾ ಅಲ್ಲೋಗೋಣ. ಜಾರಬಂಡಿ ಅಣ್ಣ ಬಾ, ಅಲ್ಲಿ ಬೈ, ಜಾರಬಂಡಿ ಅಣ್ಣ ಬಾ. ಜನ ಜಾಸ್ತಿ, ಮಕ್ಕಳು ಜಾಸ್ತಿ ಇರೋದು ನೋಡ್ಬಿಟ್ಟು ಬೆರಗಾಗಿ ನೋಡ್ತಾವಳೆ, ಏನ್ ಮಾಡ್ಲಿ ನಾನು ಇವಾಗ ಅಂತ. ಆಕ್ಚುಲಿ ಸ್ನೇಹಿತರೆ, ಈ ಒಂದು ಪಾರ್ಕು ತುಂಬಾನೇ ದೊಡ್ಡದಾಗಿದೆ. ಇಲ್ಲಿ ತುಂಬಾನೇ ಅತಿ ಹೆಚ್ಚು ಮರ ಗಿಡಗಳನ್ನ ನೀವು ನೋಡ್ಬೋದು. ಸೊ ನೋಡ್ತಿರೋ ಹಾಗೆ ಒಂದು ಮಿನಿ ಫಾರೆಸ್ಟ್ ಅಂತಾನೆ ಹೇಳ್ಬೋದು ಇಲ್ಲಿ. ಹಾಗೆ ಸ್ನೇಹಿತರೆ, ಇಲ್ಲಿ ಬರೀ ಪಾರ್ಕ್ ಮಾತ್ರ ಅಲ್ಲ, ಪಾರ್ಕ್ ಪಕ್ಕದಲ್ಲೇ ಒಂದು ಲೇಕ್ ಕೂಡ ಇದೆ. ಸೊ ಪಾರ್ಕ್ ಇಂದಾನೆ ಡೈರೆಕ್ಟ್ ಆಗಿ ಎಂಟ್ರಿ ತಗೋಬಹುದು ಅಲ್ಲಿಗೆ. ಸೊ ಅದನ್ನ ತೋರಿಸ್ತೀನಿ ಬನ್ನಿ ನಾನು. ಹೀಗೆ ಸೀದಾ ನಡ್ಕೊಂಡು ಇಲ್ಲೆಲ್ಲ ವಾಕಿಂಗ್ ಮಾಡ್ತಾರೆ ಜನ. ಬೆಳಿಗ್ಗೆ ವಾಕಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು ಮಾಡೋರಿಗೆ ತುಂಬಾನೇ ಚೆನ್ನಾಗಿದೆ, ತಂಪಾಗಿದೆ ಜಾಗ ಕೂಡ. ಸೊ ಇಲ್ಲಿಂದ ಎಂಟ್ರಿ ತಗೊಂಡ್ರೆ ನಿಮಗೆ ಪಕ್ಕದಲ್ಲಿ ಲೇಕ್ ಇದೆ. ಸೊ ತೋರಿಸ್ತೀನಿ ಬನ್ನಿ. ಸೊ ಇಲ್ಲೂ ಕೂಡ ವಾಕಿಂಗ್ ಪಾತ್ ಇದೆ. ಸೊ ನೋಡ್ತಾ ಇರೋ ಪಕ್ಕದಲ್ಲಿ ನೀರಿಲ್ಲದ ಕೆರೆ. ಸಮ್ಮರ್ ಆಗಿರೋದ್ರಿಂದ ಇಲ್ಲಿ ಇವಾಗ ನೀರಿಲ್ಲ, ತುಂಬಾ ದೊಡ್ಡದಾಗಿದೆ ಕೆರೆ ಕೂಡ. ಇಲ್ಲಿ ನೋಡಿ, ಇಲ್ಲಿಂದ ಅಲ್ಲಿ ಆಕ್ಚುಲಿ ಆ ಎಂಡ್ವರೆಗೂ ಕೆರೆ ಇರೋದು. ನೀರಿದ್ರೆ ಇನ್ನೂ ತಂಪಾಗಿರುತ್ತೆ ಜಾಗ. ಸೊ ಸಮ್ಮರ್ ಅಲ್ವಾ, ನೀರೆಲ್ಲ ಬತ್ತೋಗಿದೆ. ಇನ್ನು ಇದಕ್ಕೆ ನೀರು ಬಿಟ್ಟು ಫುಲ್ ತುಂಬಿಸ್ಬೇಕು. ಆಟ ಆಡಕ್ಕೆ ಊರಗ್ಲ ಜಾಗ ಇದೆ, ಅದೆಲ್ಲ ಆಡೋದ್ ಬಿಟ್ಟು ಬಂದು ಆಡ್ತಿರೋದು ನೋಡಿ ಅವಳು ಮಣ್ಣಲ್ಲಿ. ಸ್ನೇಹಿತರೆ, ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ. ಮುಗೀತು,
ಮಗಳನ್ನ ಆಟ ಆಡಿಸ್ಕೊಂಡು ನಾವು ಕೂಡ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ. ಅಭಿ, ಪಾಪು ಆ್ಯಂಡ್ ಪಾಪು ಎಲ್ಲರೂ ಸೇರ್ಕೊಂಡು ಹೊರಟಿದ್ದೀವಿ ಇವಾಗ. ನೋ ಐಸ್ ಕ್ರೀಮ್. ಮತ್ತೆ ಐಸ್ ಕ್ರೀಮ್ ಕೇಳಿದ್ರೆ ಒದೆ ಬೀಳುತ್ತೆ ನಿನಗೆ. ಮತ್ತೆ ನಾನು ನಿಮ್ಮನ್ನ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.